ರವಿ, ಇನ್ನ ಮುಚ್ಚುಮರೆ ಮಾಡಕ್ಕಾಗಲ್ಲ. ಐ ಆಮ್ ಇನ್ ಲವ್ ವಿತ್ ಯು. ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ಎಷ್ಟು ಧೈರ್ಯ ಇದ್ರೆ ಈ ಮಾತು ಹೇಳ್ತೀಯಾ? ಈ ಮಾತು ಹೇಳಕ್ಕೆ ಬೇಕಾಗಿರೋದು ಧೈರ್ಯ ಅಲ್ಲ, ಪ್ರೀತಿ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ತಪ್ಪು ನೀತು. ನಾನ್ ಮದ್ವೆ ಆಗಿರೋನು. ಸೋ ವಾಟ್? ಏನ್ ಸೋ ವಾಟ್? ಮನೇಲಿ ಯಾರು ನೋಡಿ ಬೇಕಾಬಿಟ್ಟಿ ಮದ್ವೆ ಆಗಿರೋದಲ್ಲ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿ ಮದ್ವೆ ಆಗಿರೋದು. ನನ್ ಪ್ರೀತಿ ಯಾವತ್ತಿದ್ರು ಶ್ರುತಿನೇ, ನೀನಲ್ಲ. ಇನ್ಫ್ಯಾಕ್ಟ್ ಎಷ್ಟೇ ಜನ್ಮ ಬಂದ್ರು ನಾನ್ ಪ್ರೀತಿಸೋದು ಶ್ರುತಿನ್ ಮಾತ್ರ. ಸೇವ್, ನೀನನ್ನ ಪ್ರೀತಿ ಮಾಡು ಅಂತ ನಾನೆಲ್ಲೂ ಹೇಳಿಲ್ವಲ್ಲ. ಇದು ಒಂದೇ ಜನ್ಮ ಅಲ್ಲ, ಇನ್ನ 10 ಜನ್ಮ ಹೋದ್ರು ನಾನಿನ್ನ ಪ್ರೀತಿಸ್ತಾನೆ ಇರ್ತೇನೆ. ಹುಚ್ಚಿ ಯಾಕೆ ಪ್ರೀತಿಸ್ತೀನಿ ನಿನ್ನ? ಶ್ರುತಿ, ನೀನ್ ಯಾಕೆ ಕೋಪ ಮಾಡ್ಕೊಂತ ಇದೀಯಾ? ಏಯ್ ರಾಸ್ಕಲ್, ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತ ಕೇಳ್ತಿದ್ಯಲ್ಲ? ತಪ್ಪು ನಿಂದು. ನಾನ್ ಬಡ್ಕೊಂಡೆ, ನೀನ್ ಬರ್ಬೇಡ, ನೀನ್ ಉದ್ದೇಶ ಸರಿ ಇಲ್ಲ ಅಂತ. ಕೇಳ್ದೆ ನನ್ ಮಾತ್ನ. ಅವತ್ ನೀನ್ ನನ್ ಮಾತ್ ಕೇಳಿದಿದ್ರೆ ಇವತ್ ನಾನ್ ಇವಳ ಬಾಯಲ್ಲಿ ಈ ತರ ಮಾತ್ನ ಕೇಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಶ್ರುತಿ, ಹಂಗೆಲ್ಲ ಏನು ಇಲ್ಲ. ಅವಳೇನೋ ತಮಾಷೆಗೆ. ತಮಾಷೆ ಅಲ್ಲ ರವಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಲೈ, ನಿನಗ್ ಮಾನ ಮರ್ಯಾದೆ ಏನು ಇಲ್ವಾ? ಮರ್ಯಾದೆ ಕೊಟ್ಟು ಮಾತಾಡೋ ಶ್ರುತಿ. ಅದಿದ್ಯಾ ಅಂತಾನೆ ಕೇಳ್ತಾ ಇರೋದ್ ನಿನ್ಗೆ. ಮದ್ವೆ ಆಗಿ ಸಂಸಾರ ಮಾಡ್ತಿರೋ ಗಂಡ್ಸನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅಷ್ಟು ಬರ್ಗೆಟ್ ಹೋಗಿದ್ಯೇನೆ ನಿನ್ ಬದುಕು. ಶ್ರುತಿ ಎಷ್ಟೇ ಕೂಗಾಡಿದ್ರು ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ಇದು ಆದ್ರೂ ಒಂದಿನನೂ ಅವಳು ನನ್ ಬಗ್ಗೆ ಅನುಮಾನ ಪಟ್ಟಿಲ್ಲ. ನೀನ್ ಹೋಗಿ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ದುಡ್ದೆ, ಆದ್ರೆ ನೀನು ನನ್ ಜೀವನನೇ ಹಾಳು ಮಾಡ್ಬಿಟ್ಟೆ. ಥ್ಯಾಂಕ್ಸ್ ನೀತು, ಥ್ಯಾಂಕ್ಸ್. ನಿನ್ ಜೀವನನ ನೀನ್ ಹಾಳು ಮಾಡ್ಕೊಳೋದಲ್ದೆ ಇನ್ನೊಬ್ರು ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ಯಲ್ಲ, ನಾಚಿ ಆಗಲ್ವೇನೆ ನಿನ್ಗೆ? ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಲವ್ ಆಗಿದೆ, ಇನ್ಮೇಲೆ ಏನಿದ್ರು ವಾರೆ ಆಗಿ, ನೋ ಪ್ರಾಬ್ಲಮ್. ಪ್ರೀತಿ ಅನ್ನೋ ವಜ್ರನ, ದ್ವೇಷ ಅನ್ನೋ ಕಡ್ಗ ಹೊಡೆದಾಗಕ್ಕಾಗಲ್ಲ. ನಾನು ಪ್ರೀತಿನ ಹೊಡಿಯಲ್ಲ, ಪ್ರೀತಿಸೋಣ ಹೊಡಿತೀನಿ. ಶ್ರುತಿ, ಯು ಕ್ರಾಸ್ ಯರ್ ಲಿಮಿಟ್. ಶ್ರುತಿ, ಮುಚ್ಚ ಬಾಯಿ. ಲಿಮಿಟ್ ಕ್ರಾಸ್ ಮಾಡಿದ್ದು ನೀನು. ಶ್ರುತಿ ಇರು. ನೀತು, ನೀನ್ ಹುಡುಗಾಟ ಆಡ್ತಾ ಇದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ. ಚೆನ್ನಾಗಿದ್ಯೋ ಇಲ್ವೋ ನನಗ್ ನೀನ್ ಇಷ್ಟ ರವಿ. ಲವ್ ಯು ಲವ್ ಯು ಲವ್ ಯು. ಬಿಡು ಶ್ರುತಿ, ಅವ್ರಿಗೇನೋ ಗೊತ್ತಿಲ್ದೆ. ಬಿಡು ಶ್ರುತಿ ಅಂದ ಅಂದ್ರೆ ಅದು ನಾನ್ ಬಿಟ್ಟಾಗೋಯ್ತು. ಪ್ರೀತಿ 2 ಕಡೆ ಇದ್ದಾಗ ಅದಕ್ ಬೆಲೆ, 2 ಭಾಗ ಆದಾಗಲ್ಲ. ಯು ಆರ್ ಕ್ಲೋಸ್ ಚಾಪ್ಟರ್ ಇನ್ ಮೈ ಲೈಫ್. ಇನ್ಮೇಲೆ ನಮ್ಮಿಬ್ರು ಮಧ್ಯೆ ಯಾವ ಸಂಬಂಧನೂ ಇರಲ್ಲ. ಶ್ರುತಿ ನನ್ ಮಾತ್ ಕೇಳು ಶ್ರುತಿ. ನೀತು ಗುಲಾಬಿ ಬಣ್ಣದ ಕೆನ್ನೆ ಕೆಂಗ್ ಗುಲಾಬಿ ಆಗಿ ಹೋಗಿದೆಯಲ್ಲೇ. ಅಂದ್ರೆ ಯಾರೋ ಕಪ್ಪಳೆ ಕೊಟ್ಟಂಗಿದೆ ಅಂತಂದ್ರೆ ಹುಡ್ದಂಗಿದೀಯಾ? ಯಾರು? ಅಲ್ಲಿ ನೋಡಲ್ಲಿ ಶ್ರುತಿ, ನಿನ್ಕೋ ಶ್ರುತಿ, ನನ್ ಮಾತ್ ಕೇಳು. ಆಗಲ್ಲ, ಇದಕ್ಕೆಲ್ಲ ಕಾರಣ ನೀನೆ. ನಿನಗ್ ಹೆಂಡತಿ, ಅಪ್ಪ, ಅಮ್ಮ ಎಲ್ಲರಿಗಿಂತ ಇವಳೇ ಮುಖ್ಯ ಅಂದ್ಯಲ್ಲ. ಆಗ್ಲೇ ನೀನ್ ಅವಳ ಮನ್ಸಲ್ಲಿ ಮನೆ ಮಾಡಿದ್ದು. ನೀನೇ ಹುಟ್ಟಾಕಿದ್ ಮನೇಲಿ ಇನ್ಮೇಲೆ ನೀನೇ ವಾಸ ಮಾಡು. ಆ ಮನೆಗ್ ನಾನ್ ಬರಲ್ಲ. ಇಲ್ಲ ಶ್ರುತಿ, ನನ್ ಮಾತ್ ಅರ್ಥ ಮಾಡ್ಕೋ. ಹೋಗಲ್ಲ, ಯಾವತ್ತು ನಾನ್ ನಿನ್ ಮುಖನ ನೋಡಲ್ಲ. ಶ್ರುತಿ, ಏನ್ ಮಾಡು ಗಬ್ಬೆ ಬರ್ಸ್ಕೊಂಡಿದ್ದೇವ್ ಜೀವನನ? ಏನೋ ಇದು ಅದು ಒಳಗಡೆ ಇವ್ರು ಏನ್ ಪೋಸ್ಟ್ ಮಾಡಿದಾರೆ ನೋಡಿದ್ಯಾ ನೀನು? ರವಿ, ಇನ್ನ ಮುಚ್ಚುಮರೆ ಮಾಡಕ್ಕಾಗಲ್ಲ. ಐ ಆಮ್ ಇನ್ ಲವ್ ವಿತ್ ಯು. ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ಸರಿಯಾಗೆ ಮಾಡಿದಾಳೆ. ಆ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಚಪ್ಪಲಿ ಇರ್ತಾ ನೀನು ಅಲ್ವೇ? ಅವ್ಳ ಜಾಗದಲ್ಲಿ ನೀನ್ ಯಾಕೆ ಇರ್ಬೇಕು? ರವಿ ಜಾಗದಲ್ಲಿ ನಾನ್ ಯಾಕೆ ಇರ್ಬೇಕು ಅಲ್ವಲೇ? ರವಿಗಾನ್, ಮನೇಲಿ ಎಲ್ರು ಸೇರಿ ನಿನ್ನ ಚಕ್ರಮಕ್ಕ ಹಾಕೊಂಡ್ ಕೂರ್ಸ್ಕೊಂಡು ಬುದ್ಧಿ ಹೇಳಿದ್ರಲ್ಲೋ, ನಿನ್ ಲೈಫ್ಗೆ ನೀನೇ ಶೂಟ್ ಹಾಕೊಂಡ್ಬಿಟ್ಟಿಯಲ್ಲೋ. ಅವಳ ಕೋಪ ಎಂತದು ಅಂತ ನಿನ್ ಗೊತ್ತಿಲ್ವಾ ರವಿ? ಆ ನೀತು ಬೇಕು ಅಂತಾನೆ ನಿನ್ ಜೀವನಕ್ಕೆ ಹುಳಿ ಹಿಂಡಿದಾಳೆ. ಅಲ್ಲ, ಮದ್ವೆ ಆಗಿರೋ ಹುಡುಗನಿಂದ ಬೀಳ್ತಾಳಲ್ಲ, ಅವ್ಳಿಗೆ ನಾಚಿಕೆ ಆಗಲ್ವಾ? ಶ್ರುತಿ ಮೇಲಿರೋ ಕೋಪಕ್ಕೆ ನೀತು ಹೀಗ್ ಮಾಡಿರ್ಬೋದು. ಅದ್ರ ರಿವೆಂಜ್ ತೀರ್ಸ್ಕೊಳ್ಳೋ ರೀತಿನ ಇದು ಅಲ್ವಾ? ಒಬ್ನೇ ನೀತುಗೆ ಶ್ರುತಿ ಮೇಲೆ ಕೋಪ ಇದೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಿನ್ನ ಮೇಲೆ ಯಾವ ಕೋಪ? ನಿನ್ನ ಜೀವನ ಯಾಕೋ ಹಿಂಗ್ ಹಾಳು ಮಾಡ್ತಾ ಇರೋದು ಒಳ್ಳೇದ? ಅದು ಈ ಹೋಟ್ಲು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ನೀನು ದುಡ್ದಿದ್ ಹೆಂಗಿದೆ ಅಂದ್ರೆ ಮೊಸಳೆಗೆ ಮೊಸರನ್ನ ತಿನ್ಸಕ್ ಹೋದಂಗಿದೆ. ಅದು ನಿನ್ನ ಕೈಗೆ ಕಟುಂಬ ಅಂತ ಕಚ್ಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಪ್ರಿಂಜನ್ ಜೀವನ ಹೋಗಿ ಇವಾಗ ನಿಂದಿಲ್ಲ ಅಂಟ್ಕೊಂಡಿದೆ. ಇಡೀ ಕರ್ನಾಟಕಕ್ಕೆ ನಮ್ಮನೆ ಎಕ್ಸಾಂಪಲ್ ಆಗೋಯ್ತಲ್ಲೋ. ಥೂ, ನಮ್ ಬಾಳೆಗೊನೆ ತಾಕ. ರವಿ, ನೀತು ನಂಬರ್ ಕೊಡು. ಯಾಕದ್ಗೆ ಹೀಗೆಲ್ಲ ಕೊಪ್ ತೋರ್ಸ್ಬೇಡ ಅಂತ ಫೋನ್ ಮಾಡಿ ಮಾತಾಡ್ತೀನಿ. ಅವಳು ಯಾರ ಮಾತನ್ನು ಕೇಳೋ ಅಂತದಲ್ಲಿ ಇಲ್ಲ. ಹಂಗೆ ವಾಂಚು ವಾರಣಾಸಿ ಕಳಿಸ್ಬಿಡ್ತೀನಿ. ಕೊಡವೇ ನಂಬರು. ನಿನಗ್ ಮೆಸೇಜ್ ಮಾಡ್ತೀನಿ. ಜೊತೆಗೆ ಶ್ರುತಿನ ಕನ್ವಿನ್ಸ್ ಮಾಡು. ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳ ರವಿ. ನೀನ್ ಅವಳ ಮಾತ್ ಕೇಳ್ಬೇಕಾಗಿತ್ತು ರವಿ. ಸರಿ, ಏನೋ ಆಗಿದಾಗೋಗಿದೆ, ಅವಳ ಹತ್ರ ಹೋಗಿ ಮಾತಾಡು. ಗೋಲಿ ಬಜೆಯಲ್ಲೇ ಗೋಲಿ ಆಟ ಆಡ್ಬಿಟ್ಟ ದೇವ್ರು. ಮದುವೆ ಆದ್ಮೇಲೆ ಪ್ರೀತಿಸೋ ದೇಶದಲ್ಲಿ ಮದುವೆ ಆದವ್ರನ್ನೇ ಪ್ರೀತಿಸೋ ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ನೋಡೋಣ ಇದೆಲ್ಲಿಗೆ ಹೋಗಿ ಮುಟ್ಟತ್ತೆ, ಮುಂದೆ ನೋಡ್ಕೊಳ್ಳೋಣ. ನಡೀಲಿ ಮೀನವ್ರೆ, ಬನ್ರಿ ಹೋಗೋಣ ಮನೆಗೆ. ಬ್ರೋ ಇಲ್ಲಿ ನೋಡಿ ಬ್ರೋ, ಗಂಡ ಹೆಂಡತಿ ಕಾಮಿಡಿ ಹೇಗಿದೆ ಅಂತ ನೋಡಿ ಬ್ರೋ. ಇಲ್ಲಿ ಸಾರಿ ಬ್ರೋ, ನಿಮ್ ಲೈಫ್ ಟ್ರಾಜಿಡಿಲ್ ಇದೆ ಅನ್ನೋದನ್ನ ಮರ್ತೋಗ್ಬಿಟ್ಟೆ. ಸಾರಿ ಬಾಸ್, ಇದು 3 ವಾರದ ಅಕೌಂಟ್ಸ್. ಇಷ್ಟೊಂದ? ಓ ಬಾಸ್, ಯಾವಾಗ ಕೇಳಿದ್ರು ಮನ್ ಸರಿ ಇಲ್ಲ, ಆಮೇಲೆ ನೋಡ್ತೀನಿ ಅಂತ ಹೇಳ್ತಿರ್ತೀರಲ್ಲ, ಅದಕ್ಕೆ ಬೆಳ್ಕೊಂಡಿದೆ. ಥೋ, ಈ ಲೈಫ್ ಚೆನ್ನಾಗಿಲ್ಲಪ್ಪ. ಈಗ್ಲೂ ನನ್ ಮನ್ಸ್ ಸರಿ ಇಲ್ಲ ಛಾಯಾ. ಸ್ವಲ್ಪ ದಿನ ಇದನ್ನೆಲ್ಲ ನೀವೇ ನೋಡ್ಕೊಡಿ. ಹೀಗೆ ಎಷ್ಟ್ ದಿನ ಮಾತಾಡ್ತೀರಾ ಬ್ರೋ? ಹೀಗೆ ಆದ್ರೆ ಬಿಸ್ನೆಸ್ ಪ್ರಪಂಚದಲ್ಲಿ ನೀವು ಶುಗರ್ ಕ್ಯಾನ್ ಸೃಷ್ಟಿ ಅಲ್ಲಲ್ಲ ಹರಿಕೇನ್ ಸೃಷ್ಟಿ ಮಾಡೋದು ಯಾವಾಗ? ಹೌದು ಬ್ರೋ, ಡ್ರೈವರ್ ಸ್ಪೇಸ್ ಏನಾಯ್ತು? ಏನಾಗದು ಲೊಟ್ಟೆ,
ನಿಮ್ ಜಾಗದಲ್ಲಿ ನಿಂತ್ಕೊಂಡಿದೆ. ಸರ್ ನನ್ಗೊಬ್ರು ಕಸಿನ್ ಸಿಸ್ಟರ್ ಇದಾರೆ. ಏನಮ್ಮ ಚಾಯ, ನಿನ್ಗೆ ಅಷ್ಟು ಜನ ಕಸಿನ್ ಸಿಸ್ಟರ್ ಇದಾರ? ಯಾವಾಗ್ಲೂ ಹೇಳ್ತಾನೆ ಇರ್ತೀಯಾ? ಸರ್ ಮೊದ್ಲು ಹೇಳನ್ನ ಕೇಳಿಸ್ಕೊಳ್ಳಿ ಸರ್. ಅವ್ರಿಗೂ ಮದ್ವೆ ಆಗಿ ಡೈವರ್ಸ್ ಆಗಿದೆ. ಒಳ್ಳೆ ಜೋಡಿ. ನೀವ್ಯಾಕ ಅವ್ರನ್ನ ಮದ್ವೆ ಆಗ್ಬಾರ್ದು? ಏನ್ ಹುಡುಗಿ ಹೆಸರು? ದಿವ್ಯಾ ಅಂತ ಸರ್. ದಿವ್ಯಾ ಚಿನ್ನು. ಬ್ರೋ ಎತ್ತು ಬೇಡ ಬೇಡ ಬೇಡ, ನನ್ ಮಮ್ಮಿ ನನಗೆ ಒಳ್ಳೆ ಹುಡುಗಿನೇ ಹುಡುಕ್ತಾರೆ ಬ್ರೋ. ಇವಾಗ ಏನಕ್ಕೆ ಇವಾಗ ನನ್ ಮುಖನ ನನಗೆ ತೋರಿಸ್ತಾ ಇರೋದು? ನಿಮ್ ಫೇಸ್ ಕಟ್ ನ ನೋಡ್ಕೊಳ್ಳಿ ಬ್ರೋ, ನೀವೇ ಸೆಕೆಂಡ್ ಹ್ಯಾಂಡ್. ನಿಮ್ಗೆ ಮರದಲ್ಲಿ ಬಿಟ್ರು ಅನ್ಬೇಕಾ? ಈಗೆಲ್ಲ ಚೇಡ್ಸ್ಬೇಡಿ ಬ್ರೋ, ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನಮ್ಮ ಮಮ್ಮಿ ನನಗೆ ಹೇಳಿದಾರೆ ಒಳ್ಳೆ ಹುಡುಗಿನ ಆರಿಸಿ ಸ್ವರ್ಗದಿಂದ ಏಣಿ ಹಾಕೊಂಡು ಕರ್ಕೊಂಡ್ ಬರ್ತೀನಿ ಅಂತ, ಗೊತ್ತಾ? ನಂಬಿಕೆ ಇದೆಯಾ ಬ್ರೋ? ಹಾ ಇದೆ ಬ್ರೋ. ಅಲ್ಲಜ್ಜ, ಮಮ್ಮಿ ಏನ್ ಮಮ್ಮಿ ಸಡನ್ ಆಗಿ ಅಂಗಡಿ ಹತ್ರ ನನ್ಗೋಸ್ಕರ ಯಾವ್ದಾದ್ರು ಚಿನ್ನ ಸಿಕ್ತಾ? ಓ ಮನೋಜ, ಯಾವಾಗ್ಲೂ ಅದೇನು ಚಿಂತೆ? ಮೈ ಮೇಲೆ ಎಷ್ಟೊಂದು ಸಾಲ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ. ಅಯ್ಯೋ ಅದನ್ನೆಲ್ಲ ಯೋಚನೆ ಮಾಡಿ 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 120 ಗ್ರಾಮ್ ಕಡಿಮೆ ಆಗ್ಬಿಟ್ಟಿದೀನಿ ಮಮ್ಮಿ. ಆಂಟಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದೀಯಪ್ಪ? ಅಯ್ಯೋ ನೋಡಿ ಆಂಟಿ, ಮುದ್ದಾಗಿದ್ದೀನಿ. ಈ ಮುದ್ದಾಗಿರೋ ಮುಖನ ಮುದ್ದಾಡಕ್ಕೆ ಒಂದು ಮುದ್ದಾಗಿರೋ ಚಿನ್ನೂ ಇಲ್ಲ. ಅವನು ಯಾವಾಗ್ಲೂ ಹೀಗೆ ಜೋಕ್ಸ್ ಮಾಡ್ತಾನೆ ಇರ್ತಾನೆ. ಮಮ್ಮಿ ಏನ್ ಸಮಾಚಾರ? ವಿಶಾಲು ಆ ಬರ್ತಾರೆ ಬರ್ತಾರೆ, ಆಗೋ ಬದ್ರು. ಏನ್ ಸರ್ ತಿಂಗ್ಳು ಕಟ್ತಾ ಇದ್ದೀನಲ್ಲ. ಅದಲ್ಲ, ಬೇರೆ ವಿಷಯ ಮಾತಾಡ್ಬೇಕಿತ್ತು. ಬನ್ನಿ ನನ್ ಜೊತೆ. ಮತ್ತೆ ಬಿಸ್ನೆಸ್ ಹೇಗೆ ನಡೀತಿದೆ ಮನೋಜ್? ಪರವಾಗಿಲ್ಲ ಅಷ್ಟೇ ಸರ್. ಬೆಳಿಗ್ಗೆ ಯಾರೋ ಬಂದು ಪ್ಲಾಸ್ಟಿಕ್ ನಲ್ಲಿ ಬೇಕು ಅಂತ ತಗೊಂಡೋದ, ನಲ್ಲಿ ಸರಿಯಾಗಿ ನೀರ್ ಬರ್ತಿಲ್ಲ ಅಂತ ಆ ನಲ್ಲಿನೇ ವಾಪಸ್ ಮಾಡ್ಬಿಡೋದ. ಅದನ್ನ ಡೀಲರ್ ವಾಪಸ್ ಕಳ್ಸಕ್ಕೆ ನನಗೆ 100 ರೂಪಾಯಿ ಬೇಕು. ಡೋಂಟ್ ವರಿ, ನಿಮ್ಮ ಹತ್ರ ನಾನು ದುಡ್ಡು ಕೇಳಕ್ ಬಂದಿಲ್ಲ. 100 ರೂಪಾಯಿ ಇಲ್ಲ ಅನ್ನೋದನ್ನ ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಹೇಳ್ತಿದ್ದೀರಾ ಮನೋಜ್. ನಾನ್ ಬಂದಿರೋದೇ ಬೇರೆ ಕಾರಣಕ್ಕೆ. ಏನ್ ಸರ್ ಅದು? ನನ್ಗೆ ವಿಶಾಲಕ್ಷಿ ಅವರು ತುಂಬಾ ಬೇಕಾದವರು. ಎಷ್ಟೋ ಸಲ ನನ್ನ ಬಿಸ್ನೆಸ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೀವು ಮೊದ್ಲೇ ಇವ್ರ ಫ್ರೆಂಡ್ ಅಂತ ಹೇಳಿದ್ರೆ ನಾನ್ ನಿಮ್ ತೊಂದ್ರೆನೆ ಮಾಡ್ತಿರಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕಲ್ಲ ಸರ್. ಇವಾಗ ಏನ್ ಕನ್ಸೆಷನ್ ಕೊಡ್ತೀರಾ? ನೀವು ತಿಂಗಳು 1 ಲಕ್ಷ ಕೊಡ್ಬೇಕಿತ್ತಲ್ಲ, ಅದನ್ನ ಕೊಡಿಸ್ತಿಲ್ವಾ? ಇಲ್ಲ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಅಪ್ಪಿ ಸರ್, ಅಲ್ಲ ಇದು ಏನೋ ಬರೀ ಸರ್. ಮಮ್ಮಿ ಎಲ್ರಿಗೂ ಟೀ ಕೊಡ್ಸ್ಬಿಡ್ತೀನಿ. 100 ರೂಪಾಯಿ ದುಡ್ಡಿದ್ರೆ ಕೊಡ್ತೀಯಾ? ಅದೆಲ್ಲ ಏನ್ ಬೇಡ, ಇನ್ನು ವ್ಯವಹಾರನೇನು ಮಾತಾಡಿಲ್ಲ. ಮತ್ತೇನು ಸಾರ್? ನೋಡಪ್ಪ ಕಂದ, ನಾನೊಂದ್ ಐಡಿಯಾ ಕೊಡ್ತಿದ್ದೀನಿ. ಅವತ್ತೇನು ಈ ಸಿದ್ಧಾರ್ಥ್ ಚೆಕ್ ಕೊಡಕ್ ಬಂದ್ರೆ ನಿಮ್ ಯಜಮಾನ್ರು ಬೇಡ ಅಂತ ಹೇಳಿದ್ರಂತೆ. ಅಯ್ಯೋ ವಿಶಾಲ್ ಅವ್ರೆ, ಏನು ಅಂತ ಹೇಳಿ ನಾನು. ಅವರು ಡೈ ಹಚ್ಕೊಂಡು ಬರೀ ಕೂದಲು ಮಾತ್ರ ಕಪ್ಪಾಗೋಗಿದೆ, ಆದ್ರೆ ಒಳಗಡೆ ಇರೋ ಮೆದ್ಲಿಗೆ ವಯಸ್ಸಾಗೋಗಿದೆ. ಏನು ಗೊತ್ತಾಗಲ್ಲ ಅವ್ರಿಗೆ ಸೂರ್ಯ ಏನೇ ಹೇಳಿದ್ರು ಕೇಳ್ತಾರೆ. ಈ 5 ಡಿಗ್ರಿ ಮನೋಜ್ ಏನೇ ಹೇಳಿದ್ರು ಕೇಳಲ್ಲ. ಈಗ ಮತ್ತೆ ಯೋಚನೆ ಮಾಡಿ, ಮನೆ ಮೇಲೆ ನೀವು ಮಾಡಿರೋ ಸಾಲ 14 ಲಕ್ಷ ತೀರ್ಸೋದಿಕ್ಕೆ ಏನಿಲ್ಲ ಅಂದ್ರೂ ಒಂದು 10 ವರ್ಷ ಬೇಕು ಅಯ್ಯೋ 11 ವರ್ಷನೂ ಹೋಗ್ಬೋದು ಆಂಟಿ. ಅಲ್ವಾ? ಅದಕ್ಕೆ ಬಡ್ಡಿ ಎಷ್ಟಾಗತ್ತೆ? ಫುಲ್ಲು ಲಾಸ್ ಆಗೋಗ್ಬಿಡ್ತೀರಾ. ಅದಕ್ಕೆ ಆ ಮನೆ ಪತ್ರನ ಬಿಡಿಸ್ಕೊಂಬಂದು ನಮ್ಮ ಸಿದ್ಧಾರ್ಥ್ ಕೈಲಿ ಕೊಡಿ. ಬಡ್ಡಿ ಇಲ್ದೆ ಅಸಲು ಮಾತ್ರ ಕಟ್ಕೊಂಡೋದ್ರೆ ಸಾಕು. ಮಮ್ಮಿ ಒಳ್ಳೆ ಐಡಿಯಾ ಮಮ್ಮಿ. ಅದು ಅದು ಇನ್ನು ಏನ್ ಮಮ್ಮಿ ಆದ್ರೆ ಅಂತ? ತಗೊಳ್ಳಿ ಚೆಕ್ಕನ್ನ. ಸಿದ್ಧಾರ್ಥ್, ಚೆಕ್ ತಂದಿದೆಯಲ್ಲಪ್ಪ? ಹಾ, ಅವತ್ತೇ ರೆಡಿ ಮಾಡಿದ್ದು ಇನ್ನೂ ಹಾಗೆ ಇದೆ. ಏನ್ ಯೋಚನೆ ಮಾಡ್ತಿದ್ರ ಟೀಚರ್? ಅದು ಇದ್ರಲ್ಲಿ ಒಂದು ಸಿಕ್ಕಿದೆ. ಏನದು? ಈ ಮನೆ ಪತ್ರನ ಬ್ಯಾಂಕ್ ಇಂದ ಬಿಡಿಸ್ಕೋಬೇಕು ಅಂದ್ರೆ ನಮ್ ಮನೆಯವ್ರ ಸೈನು ಬೇಕು. ಅದ್ರಲ್ಲಿ ಏನಿದೆ ಕೇಳ್ ನೋಡಿ. ಅಯ್ಯೋ ಅವ್ರು ಒಪ್ಕೊಳ್ಳೋದಿಲ್ಲ. ಹೆಣ್ಣಿನ ಕೈಲಿ ಆಗದೆ ಇರೋದ್ ಏನಿದೆ ಟೀಚರ್? ಅವರು ನಾವ್ ಅನ್ಕೊಂಡಂಗಲ್ಲ. ಓದಿ ತುಂಬಾ ವಿದ್ಯಾವಂತರಾಗ್ಬಿಟ್ಟಿದ್ದಾರೆ. ನಾನ್ ಏನ್ ಹೇಳಿದ್ರು ವಾಪಸ್ ಕೊಡ್ತಾನೇ ಇರ್ತಾರೆ. ನನ್ ಹತ್ರ ಒಂದು ಐಡಿಯಾ ಇದೆ. ಏನದು? ನನ್ಗೆ ಅಪ್ಪು ಸೈನ್ ಮಾಡಕ್ ಬರುತ್ತೆ. ಫೋನ್ ಸರಿ ಮಾಡ್ಬಿಡ್ಲಾ? ಅಯ್ಯೋ ಬೇಡ ಮನುಜ, ಅದು ತುಂಬಾ ಅಪಾಯ ಕಣ. ಇದ್ರಲ್ಲಿ ಏನ್ ಅಪಾಯ ಇದೆ ಮೇಡಮ್? ನಿಮ್ಮ ಹೆಸರಿಗೆ ಮನೆಗೆ ಕೊರಿಯರ್ ಬರುತ್ತೆ, ನೀವಿರಲ್ಲ. ಮನೆಯವರು ನಿಮ್ಮ ಹೆಸರಲ್ಲಿ ಸೈನ್ ಮಾಡಿ ಕೊರಿಯರ್ ತಗೊಳಲ್ವಾ? ಇದು ಹಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಬೆಳಿಬೇಕು ಅಂದ್ರೆ ಮನೋಜರ್ ಹಾಗೆ ಬುದ್ಧಿ ಇರ್ಬೇಕು. ಸಾರ್ 5 ಡಿಗ್ರಿ ಮನೋಜ ಸಾರ್, ಸುಮ್ನೆನಾ? ಯು ಆರ್ ಅ ಬ್ರಿಲಿಯಂಟ್ ಮ್ಯಾನ್. ನೀವು ಅಷ್ಟೇ ಸರ್, ನನ್ನ ಹೆಂಡತಿಗಿಂತ ಬುದ್ಧಿವಂತ. ಅವಳ ಹೆಸರು ಯಾಕೋ ಇಟ್ಟಿದ್ಯೋ? ಬಿಡಿ ಸುಮ್ನೆ. ಬಿಟ್ಟೆ ನಿನ್ ಚೆಕ್ ತಗೋ. ತಗೊಳ್ಳಿ ಟೀಚರ್. ಒಳ್ಳೆ ಅವಕಾಶ ಹಾಕ್ಬಿಡ್ತಿದ್ದೀರಾ. ಸುಮ್ನೆ 8 ರಿಂದ 10 ಲಕ್ಷ ಇಂಟ್ರೆಸ್ಟ್ ಕೊಡ್ಬೇಕು ಬ್ಯಾಂಕ್ಗೆ ಎಕ್ಸ್ಟ್ರಾ. ವಿಶಾಲು, ನಿಮ್ ಉಪಕಾರನ ನಾನ್ ಮರೆಯಲ್ಲ. ಇಷ್ಟು ಬೇಗ ಹೇಳ್ಬಿಟ್ರೆ ಹೇಗೆ ಟೀಚರ್? ನನ್ನಿದ್ದ ಇದು ನಿಮಗೆ ಎಂತೆಂತ ಉಪಕಾರ ಆಗೋದಿದೆ. ಆಗ್ಲಿ ಸಿದ್ಧಾರ್ಥ್, ಹೊರಡೋಣವಾ? ಓಕೆ ಮೇಡಮ್. ಬಾಯ್ ಟೀಚರ್. ಬಾಯ್ ಸರ್. ಬಾಯ್. ಅಯ್ಯೋ ಏನೋ ಸೂರ್ಯ, ಅದು ಬ್ಯಾಚುಲರ್ಸ್ ಆಗಿರೋ ನಾವು ಬಾಯಿಗೆ ಮಣ್ಣು ಹಾಕೊಂಡ್ ಕಾಯ್ತಾನೆ ಇರ್ತೀವಿ. ಈ ಹೆಣ್ಮಕ್ಳು ನೋಡಿದ್ರೆ ಮದುವೆ ಆಗಿರೋ ಹಿಂದೆ ಬಿದ್ದಿದಾರಲ್ಲ. ಅದ್ ಹಂಗೆ ಕಣಯ್ಯ. ಹುಡುಗರೆಲ್ಲ ಪಾಪಣ್ಣನ ಅಂಗಡಿ ರೈಸ್ ಬಾತ್ಗೋಸ್ಕರ ಕಾಯ್ತಾ ಇರ್ತಾರೆ, ಆದ್ರೆ ಹೆಣ್ಮಕ್ಳು ಕಂಡವ್ರ ಮನೆ ಸೋನಾ ಮಸೂರಿ ರೈಸ್ ಬ್ಯಾಗ್ಗೆ ಕೈ ಹಾಕ್ಬಿಡ್ತಾರೆ. ನೀನ್ ಯೋಚನೆ ಮಾಡ್ಬೇಡ ಬಿಡಚಿತ, ಬೇಗ ಮದುವೆ ಆಗುತ್ತೆ ನಿನ್ಗೂನು. ಬಾಯಿಗೆ ನೀರ್ ಬಿಡಕ್ ಬರ್ದೇ ಇರೋ ಜನ ಸಮಾಧಿಗೆ ಹಾಲು ತುಪ್ಪ ಬಿಡಕ್ ಬಂದ್ರೆ ಚೆನ್ನಾಗಿರತ್ತಾ? ನೀವಿಷ್ಟೇ ರವಿಚಂದ್ರ ಹಾಡುಗಳನ್ನ ನೋಡ್ಕೊಂಡೇ ಸಮಾಧಾನ ಮಾಡ್ಕೋಬೇಕು. ಮೊದ್ಲೇನ್ ಒಂದೋಗಿದ್ದೀನಾ? ಮ್ಯಾಟ್ರು ನಿಂದಲ್ಲ, ನಮ್ ರವಿದು. ಅದ್ರ ಬಗ್ಗೆ ಯೋಚನೆ ಮಾಡು.
ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಸಿಸ್ಟರ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಬುದ್ಧಿ ಹೇಳದ್ ಕಾಗೇನ ತಿರುಪ್ತಿ ಕರ್ಕೊಂಡು ಹೋಗ್ಬಿಟ್ಟು ಗೋವಿಂದ ಅಂತಂದು ಅಂದ್ರೆ ಅನ್ನತ್ತ ಅದು ಅವಾಗ್ಲೂ ಕಾ 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 ಅಂತಾನೆ ಅನ್ನೋದು. ಅವಳು ಮಾತ್ ಕೇಳಲ್ಲ ಕಣೆ ಅವಳು. ರೀ ಬರ್ಲಿ ಮಾತಾ ನೋಡೋಣ. ನೀವು ಅಷ್ಟೇ ಕೋಪ ಮಾಡ್ಕೊಂಡು ಕೂಗಾಡೋಗಿಲ್ಲ, ಸಮಾಧಾನವಾಗಿ ಮಾತಾಡ್ಬೇಕು. ಹಲೋ, ಏನ್ ಬರಕ್ ಹೇಳಿದ್ದು? ಹೋಟ್ಲಲ್ಲಿ ತುಂಬಾ ಜನ ಇರ್ತಾರೆ, ಸುಮ್ನೆ ನಿನ್ ಮರ್ಯಾದೆ ಹೋಗುತ್ತೆ ಅಂತ ಇಲ್ಲಿ ಕರ್ಸಿದ್. ಮರ್ಯಾದೆ ಹೋಗುತ್ತಾ? ಯಾಕೆ? ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲಮ್ಮ. ನಿನ್ನಿಂದ ಶ್ರುತಿ ರವಿ ಜೀವನ ಹಾಳಾಗ್ತಿದೆ. ಮದ್ವೆ ಆಗಿರೋ ಹುಡುಗನ ಪ್ರೀತಿಸೋದ್ ತಪ್ಪಲ್ವಾ? ಇಲ್ವಲ್ಲ, ಮದ್ವೆ ಆಗಿರೋ ಹುಡುಗನ ಮದ್ವೆ ಮಾಡ್ಕೊಳ್ಳೋದು ತಪ್ಪು. ನಾನ್ ನನ್ ಪಾಡಕ್ ಪ್ರೀತಿಸ್ತಾ ಇದ್ದೀನಿ. ಸಿನಿಮಾ ಸ್ಟಾರ್ನ ಎಲ್ರು ಪ್ರೀತಿಸಲ್ವಾ, ಆರಾಧಿಸಲ್ವಾ? ಬೇಡ ಅಂತ ಯಾವ ಹೀರೋನು ಹೇಳಲ್ಲ. ಅಮ್ಮ ಆರಾಧಿಸುವೆ ಮದನಾರಿ, ನೀನು ಆ ಹೀರೋ ಮನೆಗೆ ಹೋಗ್ಬಿಟ್ಟು ಅವನ ಹೆಂಡತಿ ಮುಂದೆ ನಾನು ಇನ್ನು ಗಂಡನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ನೋಡು, ಕೆಡುಕೊಂಡ್ ಕೆಮ್ಮನ್ ತುಂಬಿಡ್ತಾರೆ. ಅಭಿಮಾನಕ್ಕೂ ಅಂಧಕಾರಕ್ಕೂ ವ್ಯತ್ಯಾಸಗಳಿದೆ ಅನ್ನೋದು ಆಂಬೋಣ. ನೋಡವ್ವ, ನೋಡಕ್ಕೆ ಬೊಳ್ಳಿ ಫ್ರಮ್ ಹುಬ್ಬಳ್ಳಿ ಅನ್ನೋ ಹಾಗೆ ಬೆಳ್ಳಗ್ ಬಳುಕ್ತಾ ಇದೆಯಾ? ವಯಸ್ಸಿದೆ, ರೂಪ ಇದೆ, ಕೈಯಲ್ಲಿ ಬಿಸ್ನೆಸ್ ಇದೆ. ಯಾವ್ದಾರು ಒಳ್ಳೆ ಹುಡುಗನ್ ನೋಡ್ಬಿಟ್ಟು ಮದುವೆ ಆಗೋದ್ ಬಿಟ್ಟು ಆಲ್ರೆಡಿ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋ ಹುಡುಗನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳಕ್ ನೋಡ್ತಾ ಇದೆಯಲ್ಲ, ನೀನೆ ಬಾಳ್ವೆಗೆ ಏನ್ ನೇತಾಕ್ಬೇಕು ಹೇಳು? ನೋಡಿ, ನೀವ್ ಎಲ್ರು ಯಾಕೆ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ರವಿನ ಮದ್ವೆ ಆಗ್ಬೇಕು ಅಂತ ಯಾರ ಹತ್ರನೂ ಹೇಳಿಲ್ಲ. ಮತ್ತೆ ಲವ್ ಮಾಡ್ತೀನಿ ಅಂತ ಅಂದಲ್ಲಮ್ಮ. ಹೌದು, ರವಿ ತುಂಬಾ ಒಳ್ಳೆಯವನು. ಅವನಿಂದ ನನಗ್ ತುಂಬಾ ಸಹಾಯ ಆಗಿದೆ. ನನಗ್ ಅವ್ನ್ ಕಂಡ್ರೆ ತುಂಬಾ ಇಷ್ಟ. ಐ ಲವ್ ಹಿಮ್. ಲವ್ ಮಾಡ್ತಿಲ್ಲ ನೀನು, ಶ್ರುತಿ ಮೇಲೆ ಚಾಲೆಂಜ್ ಮಾಡ್ತಾ ಇದ್ಯಾ. ನಾನ್ ಯಾಕೆ ಶ್ರುತಿಗ್ ಚಾಲೆಂಜ್ ಮಾಡ್ಲಿ? ಅವಳು 1 ಹೋಟೆಲ್ ಓಪನ್ ಮಾಡಿರೋದು, ನಾನು 28 ಹೋಟೆಲ್ ಓನರ್. ಅಮ್ಮ ತಾಯಿ, ನೀನ್ 28 ಹೋಟ್ಲು ಓನರ್ ಆಗಿರು, 38 ಕೋಟಿ ಒಡತಿ ಆಗಿರು, ಇನ್ನೊಬ್ರು ಮನೆ ಸಾವತಿ ಯಾಕಮ್ಮ ಆಸೆ ಪಡ್ತಾ ಇದ್ಯಾ? ಇಲ್ಲಲ್ಲ, ರವಿ ನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಆದ್ಮೇಲೆ ಸೌತಿ ಆಗ್ತೀನಿ. ಈಗ ನಾನು ಅವನ್ನ ಮದ್ವೆ ಆಗು ಅಂತ ಹೇಳ್ತಾನೆ ಇಲ್ವಲ್ಲ. ಆಗ್ ನೋಡಿದ್ರೆ ರವಿ ಶ್ರುತಿ ತುಂಬಾ ಚೆನ್ನಾಗಿದ್ದಾರೆ. ಅವ್ರನ್ನ ನೋಡಿ ನಾನೇ ಖುಷಿ ಪಡ್ತೀನಿ. ನಿಮ್ಮ ಭಾಷೆಯಲ್ಲಿ ಕೊಟ್ಟೆ ಊರಿಗೆ ಖುಷಿ ಅನ್ನೋ ಹೆಸರು ಇರ್ಬೋದು ಕಣವ್ವ. ಕಣ್ಣವ್ವ, ಕಣ್ಣಾಗ್ ಕುಟ್ಟಿದ್ಯಾ ಅವ್ರ ಮೇಲೆ. ಅವ್ರಿಬ್ರು ಇವಾಗ ದೂರ ಆಗಿದಾರ ತಾಯಿ. ನೋಡಮ್ಮ, ನೀನ್ ಮಾಡ್ತಾ ಇರೋದು ಸರಿಯಲ್ಲ. ನೀನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಜೀವನನ ಹಾಳ್ ಮಾಡ್ಬೇಡ. ಅಲ್ಲ, ಅಷ್ಟಕ್ಕೂ ನೀನು ಶ್ರುತಿ ಫ್ರೆಂಡ್ಸ್ ಆಗಿದ್ದೋರು. ನಾನು ಶ್ರುತಿ ಜೊತೆನಾ? ಸಾಧ್ಯನೇ ಇಲ್ಲ. ಅವಳು ನನ್ ಹೋಟೆಲ್ ಅಲ್ಲಿ ವೇಟ್ರೆಸ್ ಆಗಿದ್ಲು ಅಷ್ಟೇ. ಅವಳ ಜೊತೆ ನಾನ್ ಫ್ರೆಂಡ್ಶಿಪ್ ಮಾಡೋದಾ? ನೀನ್ ಫ್ರೆಂಡ್ ಆಗಿದ್ದೋ ಇಲ್ವೋ, ಅದ್ರ ಶತ್ರು ಆಗ್ತಿದ್ಯಾ ಅಷ್ಟೇ. ಹೇಗೆ? ಅವಳ ಮುಂದೆನೆ ಅವ್ಳ ಗಂಡನ ಪ್ರೀತಿ ಮಾಡ್ತಿದ್ಯಾ ಅಂದ್ರೆ ಏನ ಮಾಡ್ತಾ? ಓ, ನಾನ್ ಹೇಳ್ವಾಗ ಅವಳು ಬಂದ್ಲು. ಇಲ್ಲ ಅಂದಿದ್ರೆ ನಾನ್ ಪರ್ಸನಲ್ ಆಗಿ ಹೇಳ್ತಿದ್ದೆ. ಗಂಡ ಅಂತ ಇಬ್ರು ಚೆನ್ನಾಗಿದ್ದಾರೆ, ಅವ್ರ ಮಧ್ಯೆ ಇಂಗ್ಲಿ ಕಮ್ಮಿಂಗ ಅಂತ ನುಗ್ದೆ ಸೈಲೆಂಟ್ ಆಗಿ ನ್ಯೂಟ್ರಲ್ ಆಗ್ಬಿಟ್ರೆ ಸರಿ. ಏನೇ ನಿಂದು? ಏನ್ ನಿಂದು ಅಂದೆ? ಈ ಸಮಾಧಾನ. ಏನೇ ಸಮಾಧಾನ? ಈ ಕೊಯ್ ಕೊಟ್ಟ ಅನ್ಸುತ್ತೆ. ಹುಡುಗಿ, ನೀರಲ್ಲಿ ಎಲೆ ಮಾತ್ರ ತೇಲೋದು. ಆ ಎಲೆ ಮೇಲೆ ಕೂತ್ಕೊಂಡು ಹಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ನೀನ್ ಸಮೇತ ಮುಳುಗೋ ಹಾಸೋದು. ನೋಡು, ಕೃಷ್ಣ ಅರ್ಜುನಂಗೆ ಉಪದೇಶ ಮಾಡಂಗೆ ನಾನ್ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ಒಬ್ರು ಜೀವನ ಹಾಳು ಮಾಡಿ ಒಬ್ರಿಗೆ ನೋವು ಕೊಟ್ರೆ ಯಾವತ್ತೂ ನಿನ್ನ ಲೈಫ್ ಉದ್ಧಾರ ಆಗಲ್ಲ. ನಿನ್ನ 28 ಹೋಟ್ಲು ಎಲ್ಲ ಟಿನಿಂಗ ಟಿಶ್ ಹತ್ರ ಒಂಟೋಗ್ಬಿಡುತ್ತೆ ಒಡ್ಸ್ಕೊಂಡು ಉಸ್ಸಾರ್ಕೊಂಡ್ ಬಸ್ಸಾರು. ನಿಜಾನೇ, ನೀವ್ ಹೇಳ್ದಾಗೆ ಇನ್ನೊಬ್ರ ಜೀವನ ಹಾಳ್ ಮಾಡ್ಬಾರ್ದು, ಇನ್ನೊಬ್ರು ನೋವು ಕೊಡ್ಬಾರ್ದು. ಆದ್ರೆ ಆ ಒಬ್ಳು ನಾನೇ ಆಗಿರ್ಬೋದಲ್ವಾ? ರವಿನ ಮರೆತ್ರೆ ನನ್ ಜೀವನ ನಾನೇ ಹಾಳ್ ಮಾಡ್ಕೊಂಡಂಗೆ. ಅವನನ್ ಬೇಡ ಅನ್ಕೊಂಡ್ರೆ ನನಗ್ ನಾನೇ ನೋವು ಮಾಡ್ಕೊಂಡಂಗೆ. ನೋಡ್ದೇನ್ರಪ್ಪ ಈ ಅಮ್ಮ ಮಾತಾಡೋದನ್ನ. ಏನಾದ್ರೂ ಬಡ್ಕೊಂಡ್ ಸತ್ತೋಗೋ ನಿಮ್ ಮನ್ಕಾಯ್ ಹೋಗ. ನೀತು, ಅಭಿಮಾನ ಮನ್ಸಲ್ಲೇ ಇರ್ಬೇಕು. ಬಾಯಿಂದ ಹೊರಗಡೆ ಬಂದ್ರೆ ಇನ್ನೊಬ್ರು ಸಂಸಾರ ಹಾಳಾಗೋಗುತ್ತೆ. ನೋ, ನೀನ್ ಗಂಡನ ಬಿಟ್ಕೊಡು ಅಂದ್ರೆ ಶ್ರುತಿಗ್ ನೋವಾಗ್ಬೇಕು. ನಾನ್ ಕೇಳ್ತಿಲ್ವಲ್ಲ, ನಾನ್ ಲವ್ ಮಾಡ್ತಿದೀನಿ ಅಷ್ಟೇ. ಅಪ್ಪೋ, ಎಂತ ಹೆಣ್ಣೆ ನೀನು, ಎಂತ ಹೆಣ್ಣು ಅಂತ. ಯಾಕೆ ಹಿಂಗ್ ಲವ್ ಅಂತ ಒದ್ದಾಡ್ತಿದ್ಯಾ? ನೋಡು, ನಿನ್ಗೆ ಈ ಪ್ರೀತಿ ಸಿಗಲ್ಲ. ಯಾಕ್ ಸಿಗಲ್ಲ? ನನ್ನ ಹೃದಯದ ಅರಮನೆಯಲ್ಲಿ ಸಿಂಹಾಸನ ಹಾಕೊಂಡು ಕೂತಿದ್ದಾನೆ ರವಿ. ನನ್ ಭಾವನೆಗಳಿಂದ ಅವ್ನ್ ಯಾವತ್ತೂ ದೂರ ಆಗಲ್ಲ. ನೆನಪಾಗಿ ನೆಪ ಆಗಿ ನೆನ್ಸ್ಕೊಂಡಾಗೆಲ್ಲ ನನ್ ಜೊತೆ ಇರೋ ಭ್ರಮೆ ಆಗಿ ನನ್ನಲ್ಲೇ ಇದ್ಬಿಡ್ತಾನೆ. ಅಲ್ವೇ ಮಿನಮ್ಮ, ದುಂಟಕ ಅದೊಂದ್ ಬಾಳಲ್ಲಿ ಸೆಟ್ ದುಡುಮ್ ಅಂತ ಬಂದ್ಬಿಟ್ಟಿದಳಲ್ಲ ಅವಳು. ಸರಿನಾ ಇದು? ಸರಿ, ನನ್ ಜೀವನದಲ್ಲೇ ನಾನ್ ನೋಡ್ತಿರೋ ಅತ್ಯಂತ ಕೆಟ್ಟ ನ್ಯೂಸ್ ಏನ್ ಗೊತ್ತಾ? ಏನೇ? ಈ ಪ್ರೀತಿ ನನಗ್ ಸಿಗಲ್ಲ ಅಂತ ಗೊತ್ತಿದ್ರು ಪ್ರೀತಿ ಮಾಡ್ತಿರೋ ಆ ಅಲ್ವಾ?